ಈಗ ಫ್ರೀಡಂ ಪಾರ್ಕ್ ಅಲ್ಲಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮೈ ಕೊರೆಯುವ ಚಳಿಯಲ್ಲೂ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ ಅಲ್ಲಿ ತಮ್ಮ ಬೇಡಿಕೆಯನ್ನ ಈಡೇರಿಸುವಂತೆ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಚಳಿ, ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಅಲ್ಲಿ ವ್ಯವಸ್ಥೆ ಇಲ್ಲ ಪಾಪ. ಫ್ರೀಡಂ ಪಾರ್ಕ್ ಒಂದ್ಸರಿ ರಾಜಕಾರಣಿಗಳು ಹೋಗಿ ನೋಡ್ಬೇಕು ಅವ್ರ ಕಷ್ಟನ. ಅವಾಗ ಈ ಆಶಾ ಕಾರ್ಯಕರ್ತರ ಸಮಸ್ಯೆ ಏನು ಅಂತ ಅರ್ಥ ಆಗುತ್ತೆ. ಇಂಥ ಮೈ ಕೊರೆಯುವ ಚಳಿಯಲ್ಲಿ ನೋಡಿ, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಎಷ್ಟು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತೆಯರು ಸೇರಿದ್ದಾರೆ. ಈ ರೀತಿ ಚಳಿಯಲ್ಲಿಯೇ ಅವರು ಮಲಗಿದ್ದಾರೆ. ಎಂಥ ಚಳಿ ಇದೆ, ಮನೆಯಿಂದ ಆಚೆ ಬರೋದಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಪಾಪ ಇವರು ತಾಯಂದ್ರು ಯಾವ ಊರಿಂದ ಬಂದಿದ್ದಾರೋ ಮಕ್ಕಳನ್ನ ಕಟ್ಕೊಂಡು ಬಂದಿದ್ದಾರೆ. ಅವರಿಗೆ ಊಟದ ವ್ಯವಸ್ಥೆ ಇಲ್ಲ, ಅಲ್ಲಿ ನೀಟಾಗಿ ಮಲ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ. ಅಂಥದ್ರಲ್ಲೇ ಅಂಥ ಮೈ ಕೊರೆಯುವ ಚಳಿಯಲ್ಲೇ ಅವರು ಮಲಗಿದ್ದಾರೆ. ನಮ್ಮ ಸರ್ಕಾರದವರು ಮನಸ್ಸು ಮಾಡಿದರೆ ಎಷ್ಟೊತ್ತು ಅಲ್ಲೇ ಪಕ್ಕದಲ್ಲೇ, ಕಾವೇರಿ ಪಕ್ಕದಲ್ಲೇ ಪ್ರತಿಭಟನೆ ನಡೀತಾ ಇರೋದು. ಹೋಗಿ ಇವರನ್ನ ಸಮಸ್ಯೆ ಆಲಿಸುವಷ್ಟು ವ್ಯವಧಾನ ರಾಜಕಾರಣಿಗಳಿಗಿಲ್ವಾ? ನಮ್ಮನ್ನ ಆಳುತ್ತಿರುವ ಸರ್ಕಾರಕ್ಕಿಲ್ವಾ? ಇವರ ಸಮಸ್ಯೆ ಅವರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಧ್ರುವರಾಜ್ ವರದಿ ಕೊಟ್ಟಿದ್ದಾರೆ, ನೋಡೋಣ. ಆರೋಗ್ಯ ಇಲಾಖೆ ಮತ್ತು ಜನರ ನಡುವಿನ ಸಂಪರ್ಕ ಸೇತುವೆ ಆಗಿರುವಂತಹ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಹೋರಾಟ ಇವತ್ತು ಕೂಡ ಮುಂದುವರೆದಿದೆ. ನಾನೀಗ ಪ್ರತಿಭಟನೆ ನಡೀತಾ ಇರುವಂತಹ ಫ್ರೀಡಂ ಪಾರ್ಕ್ ಏನಿದೆ ಅಲ್ಲೇ ಇದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಸಾವಿರಾರು ಆಶಾ ಕಾರ್ಯಕರ್ತೆಯರು ಇಂದು ಮುಂದುವರೆಸಿದ್ದಾರೆ. ನಿನ್ನೆಯಿಂದ ಆಶಾ ಕಾರ್ಯಕರ್ತರು ಪ್ರಮುಖವಾಗಿ 10 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಹೋರಾಟಕ್ಕೆ ಇಳಿದಿದ್ರು. ಅನಿರ್ದಿಷ್ಟ ಅವಧಿ ಧರಣಿಗೆ ಮುಂದಾಗಿ ನಡೆಸ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಸ್ಥಳಕ್ಕೆ ಆರೋಗ್ಯ ಸಚಿವ ಗುಂಡೂರಾವ್ ಕೂಡ ಭೇಟಿ ನೀಡಿ ಆಶಾ ಕಾರ್ಯಕರ್ತೆಯರಿಗೆ ತಮ್ಮ ಒಂದು ಹೋರಾಟ ಪಡಿಬೇಕು ಅಂತ ಮನವಿಯನ್ನ ಕೂಡ ಮಾಡಿದ್ರು. 9,600 ರೂಪಾಯಿ ಹಣವನ್ನು, ಈಗ ಸದ್ಯ 8,000 ರೂಪಾಯಿ ಪ್ರೋತ್ಸಾಹ ಧನವನ್ನು, ಸರಾಸರಿಯಾಗಿ ಇನ್ನು 1,500 ರೂಪಾಯಿಯಷ್ಟು ಈ ಗ್ರಾಚ್ಯುಟಿ ಹಣ ಏನಿದೆ ಅದನ್ನ ಕೂಡ ನೀಡ್ತಾರೆ. ಆದ್ರೆ ಅದನ್ನ ಮುಂಗಡವಾಗಿ ನೀಡ್ತೀವಿ. ಒಟ್ಟು 9,500 ರೂಪಾಯಿ ಸರಾಸರಿಯಾಗಿ ಹಣವನ್ನ ನಾವು ಮುಂಗಡವಾಗಿ ಪಾವತಿಸ್ತೀವಿ ಅಂತ ಹೇಳಿ ಕಾರ್ಯಕರ್ತೆಯರಿಗೆ ಒಂದು ಭರವಸೆಯನ್ನ ನೀಡಿದ್ರು ಸಚಿವರು. ಆಮೇಲೆ ಬಜೆಟ್ ನಲ್ಲಿ ಕೂಡ ಈ ಪ್ರೋತ್ಸಾಹ ಧನವನ್ನ ಹೆಚ್ಚಳ ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನ ಕೂಡ ನೀಡಿದ್ರು. ಆದ್ರೆ ನಮ್ಮ ಬೇಡಿಕೆಯ ಹತ್ತಿರ ಕೂಡ ಈಗ ಬಂದಿಲ್ಲ ಈ ನಿರ್ಧಾರವನ್ನ ಕೈಗೊಂಡಂತಹ ಆಶಾ ಕಾರ್ಯಕರ್ತೆಯರು ಇನ್ನೂ ಕೂಡ ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಸುಮಾರು 10,000ಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರು ಇಂದು ಚಳಿಯನ್ನ ಕೂಡ ಲೆಕ್ಕಿಸದೆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ನಾನೀಗ ಈ ಆಶಾ ಕಾರ್ಯಕರ್ತೆಯರ AIUTUCಯ ಕಾರ್ಯದರ್ಶಿಯಾದಂತಹ ನಾಗಲಕ್ಷ್ಮಿ ಅವರು ಇದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ದಿನೇಶ್ ಗುಂಡೂರಾವ್ ಅವರು ಸ್ಥಳಕ್ಕೆ ಬಂದರು. 9,600 ರೂಪಾಯಿ ನಿಮಗೆ ಮುಂಗಡವಾಗಿ ನೀಡ್ತೀವಿ ಅಂತ ಹೇಳಿದ್ದಾರೆ. ಒಪ್ಪಿಗೆ ಇದೆಯಾ ನಿಮಗೆ ಅಂತ? ಖಂಡಿತವಾಗ್ಲೂ ಒಪ್ಪಿಗೆ ಇಲ್ಲ ಸರ್. ನಾವೀಗಾಗಲೇ ಕೇಳಿರುವಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 2 ಅನುದಾನ ಸೇರಿ ಕನಿಷ್ಠ ಒಂದು 15,000 ರೂಪಾಯಿ ಕೊಡ್ಬೋದು. ಅಂದರೆ 15ರಲ್ಲಿ 3,000 ರೂಪಾಯಿ ರಾಜ್ಯ ಸರ್ಕಾರ ಈಗಾಗಲೇ ಭರವಸೆ ಏನು ನೀಡಿತ್ತು 2 ವರ್ಷದಿಂದ, ಅದನ್ನು ಸೇರಿ ಕೇಳ್ತಿದ್ವಿ. 9,500 ರೂಪಾಯಿ ಅವರೇನು ಮುಂಗಡವಾಗಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದು ನಿಗದಿತ ವೇತನ ಅಲ್ಲ, ಮುಂಗಡವಾಗಿ ಕೊಡ್ತಾರೆ ಅವರು. ಅದಾದ ಮೇಲೆ ಆ ತಿಂಗಳಲ್ಲಿ ಅವ್ರು ಏನು ವರ್ಕ್ ಮಾಡ್ತಾರೆ, ಹೆಚ್ಚಾದರೆ ಅಂಥದ್ದು, ಕಡಿಮೆ ಆದರೆ ನಮ್ಗೆ ಕೊಟ್ಟಿರೋವಂಥ ದುಡ್ಡನ್ನು ಕಟ್ ಮಾಡ್ಕೊಳ್ಳೋ ಅಂಥದ್ದು. ನಮ್ಮ ಸಮಸ್ಯೆಗಳಿಗೆ ಅವರು ಪರಿಹಾರ ಕೊಡಬೇಕನ್ನೋದು ನಮ್ಮ ಆಗ್ರಹ ಆಗಿದೆ. ಇದನ್ನು ಮನೆ ಮುಖ್ಯಮಂತ್ರಿಗಳ ತನಕ ನಾವು ಈ ಒಂದು ಕೂಗನ್ನು ತಲುಪಿಸ್ಬೇಕನ್ನೋದು ನಮ್ಮ ಉದ್ದೇಶ. ಮನೆ ಮುಖ್ಯಮಂತ್ರಿಗಳು ಮಧ್ಯ ಪ್ರವೇಶ ಮಾಡಿ ಈ ಒಂದು ಸಮಸ್ಯೆನ ಬಗೆಹರಿಸೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹ. ಇದು ಆಶಾ ಕಾರ್ಯಕರ್ತೆಯರು ಹೇಳ್ತಾ ಇರುವಂತದ್ದು. ಅವರ ಬೇಡಿಕೆ ಈಡೇರುವವರೆಗೂ ಅನಿರ್ದಿಷ್ಟ ಅವಧಿಯ ಹೋರಾಟ ಇನ್ನೂ ಕೂಡ ಮುಂದುವರಿಯುತ್ತೆ. ಈಗ ಈ ಒಂದು ಚಳಿಯನ್ನ ಕೂಡ ಲೆಕ್ಕಿಸದೆ ಸಾವಿರಾರು ಜನ ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಹೋರಾಟ ನಾಳೆಯೂ ಕೂಡ ಮುಂದುವರಿಯುತ್ತೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದಾಗಿತ್ತು ಇವತ್ತಿನ ಅಪ್ಡೇಟ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಶುಭರಾತ್ರಿ, ನಮಸ್ತೆ. ಫ್ರೀಡಂ ಪಾರ್ಕ್ ಅಲ್ಲಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮೈ ಕೊರೆಯುವ ಚಳಿಯಲ್ಲೂ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ ಅಲ್ಲಿ
ತಮ್ಮ ಬೇಡಿಕೆಯನ್ನ ಈಡೇರಿಸುವಂತೆ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಚಳಿ, ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದಾರೆ, ಅವ್ರಿಗೆ ಅಲ್ಲಿ ವ್ಯವಸ್ಥೆ ಇಲ್ಲ. ಪಾಪ ಫ್ರೀಡಂ ಪಾರ್ಕ್ ಒಂದ್ಸರಿ ರಾಜಕಾರಣಿಗಳು ಹೋಗಿ ನೋಡ್ಬೇಕು ಅವ್ರ ಕಷ್ಟನ. ಅವಾಗ ಈ ಆಶಾ ಕಾರ್ಯಕರ್ತರ ಸಮಸ್ಯೆ ಏನು ಅಂತ ಅರ್ಥ ಆಗುತ್ತೆ. ಇಂಥ ಮೈ ಕೊರೆಯುವ ಚಳಿಯಲ್ಲಿ ನೋಡಿ, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಎಷ್ಟು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತೆಯರು ಸೇರಿದ್ದಾರೆ. ಈ ರೀತಿ ಚಳಿಯಲ್ಲಿಯೇ ಅವರು ಮಲಗಿದ್ದಾರೆ. ಎಂಥ ಚಳಿ ಇದೆ, ಮನೆಯಿಂದ ಆಚೆ ಬರೋದಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಪಾಪ ಇವರು ತಾಯಂದ್ರು ಯಾವ ಊರಿಂದ ಬಂದಿದ್ದಾರೋ, ಮಕ್ಕಳನ್ನ ಕಟ್ಕೊಂಡು ಬಂದಿದ್ದಾರೆ. ಅವರಿಗೆ ಊಟದ ವ್ಯವಸ್ಥೆ ಇಲ್ಲ, ಅಲ್ಲಿ ನೀಟಾಗಿ ಮಲ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ. ಅಂಥದ್ರಲ್ಲೇ ಅಂಥ ಮೈ ಕೊರೆಯುವ ಚಳಿಯಲ್ಲೇ ಅವರು ಮಲಗಿದ್ದಾರೆ. ನಮ್ಮ ಸರ್ಕಾರದವರು ಮನಸ್ಸು ಮಾಡಿದ್ರೆ ಎಷ್ಟೊತ್ತು ಅಲ್ಲೇ ಪಕ್ಕದಲ್ಲೇ, ಕಾವೇರಿ ಪಕ್ಕದಲ್ಲೇ ಪ್ರತಿಭಟನೆ ನಡೀತಾ ಇರೋದು. ಹೋಗಿ ಇವರನ್ನ ಸಮಸ್ಯೆ ಆಲಿಸುವಷ್ಟು ವ್ಯವಧಾನ ರಾಜಕಾರಣಿಗಳಿಗಿಲ್ವಾ? ನಮ್ಮನ್ನ ಆಳುತ್ತಿರುವ ಸರ್ಕಾರಕ್ಕಿಲ್ವಾ? ಇವರ ಸಮಸ್ಯೆ ಅವರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಧ್ರುವರಾಜ್ ವರದಿ ಕೊಟ್ಟಿದ್ದಾರೆ, ನೋಡೋಣ. ಆರೋಗ್ಯ ಇಲಾಖೆ ಮತ್ತು ಜನರ ನಡುವಿನ ಸಂಪರ್ಕ ಸೇತುವೆ ಆಗಿರುವಂತಹ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಹೋರಾಟ ಇವತ್ತು ಕೂಡ ಮುಂದುವರೆದಿದೆ. ನಾನೀಗ ಪ್ರತಿಭಟನೆ ನಡೀತಾ ಇರುವಂತಹ ಫ್ರೀಡಂ ಪಾರ್ಕ್ ಏನಿದೆ ಅಲ್ಲೇ ಇದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಸಾವಿರಾರು ಆಶಾ ಕಾರ್ಯಕರ್ತೆಯರು ಇಂದು ಮುಂದುವರೆಸಿದ್ದಾರೆ. ನಿನ್ನೆಯಿಂದ ಆಶಾ ಕಾರ್ಯಕರ್ತರು ಪ್ರಮುಖವಾಗಿ 10 ಬೇಡಿಕೆಗಳನ್ನ ಮುಂದಿಟ್ಕೊಂಡು ಹೋರಾಟಕ್ಕೆ ಇಳಿದಿದ್ರು. ಅನಿರ್ದಿಷ್ಟ ಅವಧಿ ಧರಣಿಗೆ ಮುಂದಾಗಿ ನಡೆಸ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಸ್ಥಳಕ್ಕೆ ಆರೋಗ್ಯ ಸಚಿವ ಗುಂಡೂರಾವ್ ಕೂಡ ಭೇಟಿ ನೀಡಿ ಆಶಾ ಕಾರ್ಯಕರ್ತೆಯರಿಗೆ ತಮ್ಮ ಒಂದು ಹೋರಾಟ ಪಡಿಬೇಕು ಅಂತ ಮನವಿಯನ್ನ ಕೂಡ ಮಾಡಿದ್ರು. 9,600 ರೂಪಾಯಿ ಹಣವನ್ನು, ಈಗ ಸದ್ಯ 8,000 ರೂಪಾಯಿ ಪ್ರೋತ್ಸಾಹ ಧನವನ್ನು, ಸರಾಸರಿಯಾಗಿ ಇನ್ನು 1,500 ರೂಪಾಯಿಯಷ್ಟು ಈ ಗ್ರಾಚ್ಯುಟಿ ಹಣ ಏನಿದೆ ಅದನ್ನ ಕೂಡ ನೀಡ್ತಾರೆ. ಆದ್ರೆ ಅದನ್ನ ಮುಂಗಡವಾಗಿ ನೀಡ್ತೀವಿ. ಒಟ್ಟು 9,500 ರೂಪಾಯಿ ಸರಾಸರಿಯಾಗಿ ಹಣವನ್ನ ನಾವು ಮುಂಗಡವಾಗಿ ಪಾವತಿಸ್ತೀವಿ ಅಂತ ಹೇಳಿ ಕಾರ್ಯಕರ್ತೆಯರಿಗೆ ಒಂದು ಭರವಸೆಯನ್ನ ನೀಡಿದ್ರು ಸಚಿವರು. ಆಮೇಲೆ ಬಜೆಟ್ ನಲ್ಲಿ ಕೂಡ ಈ ಪ್ರೋತ್ಸಾಹ ಧನವನ್ನ ಹೆಚ್ಚಳ ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನ ಕೂಡ ನೀಡಿದ್ರು. ಆದ್ರೆ ನಮ್ಮ ಬೇಡಿಕೆಯ ಹತ್ತಿರ ಕೂಡ ಈಗ ಬಂದಿಲ್ಲ ಎನ್ನುವ ಈ ನಿರ್ಧಾರವನ್ನ ಕೈಗೊಂಡಂತಹ ಆಶಾ ಕಾರ್ಯಕರ್ತೆಯರು ಇನ್ನೂ ಕೂಡ ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಸುಮಾರು 10,000ಕ್ಕೂ ಹೆಚ್ಚು ಆಶಾ ಕಾರ್ಯಕರ್ತೆಯರು ಇಂದು ಚಳಿಯನ್ನ ಕೂಡ ಲೆಕ್ಕಿಸದೆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ನಾನೀಗ ಈ ಆಶಾ ಕಾರ್ಯಕರ್ತೆಯರ AIUTUCಯ ಕಾರ್ಯದರ್ಶಿಯಾದಂತಹ ನಾಗಲಕ್ಷ್ಮಿ ಅವರು ಇದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ದಿನೇಶ್ ಗುಂಡೂರಾವ್ ಅವರು ಸ್ಥಳಕ್ಕೆ ಬಂದರು. 9,600 ರೂಪಾಯಿ ನಿಮಗೆ ಮುಂಗಡವಾಗಿ ನೀಡ್ತೀವಿ ಅಂತ ಹೇಳಿದ್ದಾರೆ. ಒಪ್ಪಿಗೆ ಇದೆಯಾ ನಿಮಗೆ ಅಂತ? ಖಂಡಿತವಾಗ್ಲೂ ಒಪ್ಪಿಗೆ ಇಲ್ಲ ಸರ್. ನಾವು ಈಗಾಗಲೇ ಕೇಳಿರೋ ಅಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 2 ಅನುದಾನ ಸೇರಿ ಕನಿಷ್ಠ ಒಂದು 15,000 ರೂಪಾಯಿ ಕೊಡ್ಬೋದು. ಅಂದರೆ 15ರಲ್ಲಿ 3,000 ರೂಪಾಯಿ ರಾಜ್ಯ ಸರ್ಕಾರ ಈಗಾಗಲೇ ಭರವಸೆ ಏನು ನೀಡಿತ್ತು 2 ವರ್ಷದಿಂದ, ಅದನ್ನು ಸೇರಿ ಕೇಳ್ತಿದ್ವಿ. 9,500 ರೂಪಾಯಿ ಅವರೇನು ಮುಂಗಡವಾಗಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅದು ನಿಗದಿತ ವೇತನ ಅಲ್ಲ, ಮುಂಗಡವಾಗಿ ಕೊಡ್ತಾರೆ ಅವರು. ಅದಾದ ಮೇಲೆ ಆ ತಿಂಗಳಲ್ಲಿ ಅವ್ರು ಏನು ವರ್ಕ್ ಮಾಡ್ತಾರೆ, ಹೆಚ್ಚಾದರೆ ಅಂಥದ್ದು, ಕಡಿಮೆ ಆದರೆ ನಮ್ಗೆ ಕೊಟ್ಟಿರೋವಂಥ ದುಡ್ಡನ್ನು ಕಟ್ ಮಾಡ್ಕೊಳ್ಳೋ ಅಂಥದ್ದು. ನಮ್ಮ ಸಮಸ್ಯೆಗಳಿಗೆ ಅವರು ಪರಿಹಾರ ಕೊಡಬೇಕನ್ನೋದು ನಮ್ಮ ಆಗ್ರಹ ಆಗಿದೆ. ಇದನ್ನು ಮನೆ ಮುಖ್ಯಮಂತ್ರಿಗಳ ತನಕ ನಾವು ಈ ಒಂದು ಕೂಗನ್ನ ತಲುಪಿಸ್ಬೇಕನ್ನೋದು ನಮ್ಮ ಉದ್ದೇಶ. ಸೊ ಮನೆ ಮುಖ್ಯಮಂತ್ರಿಗಳು ಮಧ್ಯ ಪ್ರವೇಶ ಮಾಡಿ ಈ ಒಂದು ಸಮಸ್ಯೆನ ಬಗೆಹರಿಸೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹ. ಇದು ಆಶಾ ಕಾರ್ಯಕರ್ತೆಯರು ಹೇಳ್ತಾ ಇರುವಂತದ್ದು. ಅವರ ಬೇಡಿಕೆ ಈಡೇರುವವರೆಗೂ ಅನಿರ್ದಿಷ್ಟ ಅವಧಿಯ ಹೋರಾಟ ಇನ್ನೂ ಕೂಡ ಮುಂದುವರಿಯುತ್ತೆ. ಈಗ ಈ ಒಂದು ಚಳಿಯನ್ನ ಕೂಡ ಲೆಕ್ಕಿಸದೆ ಸಾವಿರಾರು ಜನ ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಹೋರಾಟ ನಾಳೆಯೂ ಕೂಡ ಮುಂದುವರಿಯುತ್ತೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದಾಗಿತ್ತು ಇವತ್ತಿನ ಅಪ್ಡೇಟ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಶುಭರಾತ್ರಿ, ನಮಸ್ತೆ.